ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಫಾಲ್ಗುಣ ಹುಣ್ಣಿಮೆ ಹಾಗೇನೆ ಹೋಳಿ ಹುಣ್ಣಿಮೆ ಅಂತಲೂ ಕೂಡ ಅಂತಾರೆ. ಹಾಗಾಗಿ ಆ ಒಂದು ಹುಣ್ಣಿಮೆ ಆಚರಣೆ ಹೇಗೆ, ಅದರ ಜೊತೆಯಲ್ಲಿ ಅಂದಿನ ದಿವಸವೇ ನಮಗೆ ಚಂದ್ರಗ್ರಹಣವೂ ಇರೋದ್ರಿಂದ ಕಾಮದಹನವನ್ನು ನಾವು ಎಂದು ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಮೊದಲು ನಿಮಗೆ ಹುಣ್ಣಿಮೆ ನಮಗೆ ಪ್ರಾರಂಭ ಮುಕ್ತಾಯ ತಿಳಿಸ್ಬಿಡ್ತೇನೆ. ಈಗ ನೋಡಿ, 2ನೇ ತಾರೀಕು ಸೋಮವಾರ ಸಂಜೆ ಅಂದರೆ ಸಾಯಂಕಾಲ 5:56 ನಮಗೆ ಹೋಳಿ ಹುಣ್ಣಿಮೆ ಪ್ರಾರಂಭವಾಗಿರುವಂಥದ್ದು. 3ನೇ ತಾರೀಕು ಮಂಗಳವಾರ ಸಾಯಂಕಾಲ 5:08 ಇರ್ತದೆ. ಅಂದರೆ ಚಂದ್ರಗ್ರಹಣ ನಾವು ಎಂದು ಆಚರಣೆ ಮಾಡಬೇಕು ಅಂತಂದರೆ 3ನೇ ತಾರೀಕು ನಮಗೆ ಚಂದ್ರಗ್ರಹಣ ಬಂದಿರುವಂಥದ್ದು. ಆ ಚಂದ್ರಗ್ರಹಣದ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಬಿಡ್ತೇನೆ. ಈ ಚಂದ್ರಗ್ರಹಣಕ್ಕೆ ಪಾರ್ಶ್ವ ಚಂದ್ರಗ್ರಹಣ ಅಂತೇಳಿ ಕರೆಯುತ್ತಾರೆ. ಈ ಗ್ರಹಣ ನಮಗೆ ಆರಂಭವಾಗುವಂಥದ್ದು ಸಂಜೆ 4:11 ಅಂದರೆ 3ನೇ ತಾರೀಕು ಸಂಜೆ 4:11 ಆದರೆ ನೋಡಿ, ನಮಗೆ ಚಂದ್ರೋದಯ ಇರುವಂಥದ್ದೇ ಸಂಜೆ 6:22. ಹಾಗಾಗಿ ಈ ಗರಿಷ್ಠ ಗ್ರಹಣ ನಮಗೆ ಪ್ರಾರಂಭವಾಗುವಂಥದ್ದು ಈಗ ಕರ್ನಾಟಕದಲ್ಲಿ ಚಂದ್ರ ಉದಯಕ್ಕಿಂತ ಮೊದಲು ನಮಗೆ ಗ್ರಹಣ ಪ್ರಾರಂಭ ಆಗೋಗ್ಬಿಟ್ಟಿರುತ್ತೆ. ಸಂಜೆ 4:11 ಪ್ರಾರಂಭ ಆಗಿರುತ್ತೆ. ಆದರೆ ನಮ್ಮ ಒಂದು ಕರ್ನಾಟಕದಲ್ಲಿ ನಾವು ಆಚರಣೆ ಮಾಡುವಂಥದ್ದು ಏನಪ್ಪ ಅಂದರೆ ಸಂಜೆ 6:22 ಸಂಜೆ 7:17 ಸಮಯವಿರುತ್ತದೆ. ಆ ಒಂದು ಸಮಯದಲ್ಲಿ ನಾವು ಗ್ರಹಣವನ್ನು ಆಚರಣೆ ಮಾಡ್ತೇವೆ. ಈ ಬಾರಿ ನಮಗೆ ಚಂದ್ರಗ್ರಹಣ ನಮಗೆ ಅನ್ವಯವಾಗುತ್ತದೆ, ನಾವು ಕೂಡ ಆಚರಣೆ ಮಾಡ್ತೇವೆ. ಹಾಗಾಗಿ ಅದರ ಒಂದು ಕೆಲವೊಂದು ನಿಯಮ ಪದ್ಧತಿಗಳನ್ನು ಕೂಡ ನಾನು ನಿಮಗೊಂದು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಕರ್ನಾಟಕದಲ್ಲಿ ನಿಮ್ಗೆ ಇನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ ಗ್ರಹಣ ಪ್ರಾರಂಭವಾಗುವಂಥದ್ದು ಸಂಜೆ 6:22 ಮುಕ್ತಾಯ ಅಂದರೆ ಗ್ರಹಣ ಅಂತ್ಯ ಸಂಜೆ 7:17 ಆಗಿರುತ್ತದೆ. ಹಾಗಾದರೆ ಈಗ ನಾವು ಕಾಮದಹನವನ್ನು ನಾವು ಎಂದು ಆಚರಣೆ ಮಾಡಬೇಕು ಅಂದರೆ ಸೋಮವಾರ ಸಂಜೆಯ ಸಮಯದಲ್ಲಿ ನೀವು ಆಚರಣೆ ಮಾಡಬೇಕಾಗುತ್ತದೆ. ಅಂದರೆ ನಮಗೆ ಸೋಮವಾರ ಸಂಜೆ 5:56 ಹುಣ್ಣಿಮೆ ಪ್ರಾರಂಭವಾಗುತ್ತದೆ. ನಂತರದ ಸಮಯದಲ್ಲಿ ನಾವು ಕಾಮದಹನವನ್ನು ಆಚರಣೆ ಮಾಡಬೇಕಾಗುತ್ತದೆ. 3ನೇ ತಾರೀಕು ಮಂಗಳವಾರ ನಾವು ಹೋಳಿ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾಗುತ್ತದೆ. ಅಂದಿನ ದಿವಸವೇ ನಾವು ಗ್ರಹಣವನ್ನು ಕೂಡ ಆಚರಣೆ ಮಾಡ್ತೇವೆ. ಮಂಗಳವಾರ ದಿವಸ ಮಾತ್ರ ನಮಗೆ ಗ್ರಹಣ ಇರೋದ್ರಿಂದ ನಮಗೆ ಕಾಮದಹನ ಆಚರಣೆ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನೀವು ಸೋಮವಾರವೇ ಆಚರಣೆ ಮಾಡಬೇಕಾಗುತ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಪ್ರತಿಯೊಬ್ಬರು ಕೂಡ ಉಪಯುಕ್ತವಾಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.